ಮನೆಯಲ್ಲಿ ಗುಲಾಬ್ ಜಾಮೂನ್ ಮಾಡಿದಾಗ ಕೆಲವೊಮ್ಮೆ ಜಾಮೂನ್ ಸಕ್ಕರೆ ಪಾಕವನ್ನ ಸರಿಯಾಗಿ ಹೀರಿಕೊಳ್ಳುವುದಿಲ್ಲ ಅಥವಾ ಪಾಕಕ್ಕೆ ಹಾಕಿದ ತಕ್ಷಣ ಒಡೆದು ಹೋಗುತ್ತೆ, ಇಲ್ಲ ಅಂದ್ರೆ ಮಧ್ಯ ಉಂಡೆ ತರ ಇರುತ್ತೆ. ಇವತ್ತು ಹೇಳುವ ಕೆಲವೊಂದು ಟಿಪ್ಸ್ ಅನ್ನ ಫಾಲೋ ಮಾಡಿದ್ರೆ ತುಂಬಾ ಸಾಫ್ಟ್ ಆಗಿರೋ ಜಾಮೂನ್ ಅನ್ನ ಮಾಡಬಹುದು. ನಮಸ್ತೆ, ನಾನು ನಿಮ್ಮ ರಶ್ಮಿ. ಐತಾಳ್ಸ್ ನಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲಿಗೆ 1 ಕಪ್ ಇನ್ಸ್ಟೆಂಟ್ ಜಾಮೂನ್ ಮಿಕ್ಸ್ ಅನ್ನ ಜರಡಿ ಮಾಡಿ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕಿ ಕಲಿಸಬೇಕು. ಇದಕ್ಕೆ ಒಂದೇ ಸಾರಿ ಜಾಸ್ತಿ ನೀರನ್ನ ಹಾಕಬೇಡಿ, ಸ್ವಲ್ಪ ಸ್ವಲ್ಪವಾಗಿ ನೀರನ್ನ ಹಾಕುತ್ತಾ ಹಿಟ್ಟನ್ನ ತಯಾರಿಸಿಕೊಳ್ಬೇಕು. ಇಲ್ಲಿ ನಾನು ಸುಮಾರು 1/4 ಕಪ್ ಆಗುವಷ್ಟು ನೀರನ್ನ ಸೇರಿಸಿದ್ದೀನಿ. ಹಿಟ್ಟು ತುಂಬಾ ಗಟ್ಟಿಯಾಗಿದ್ರೆ ಜಾಮೂನ್ ಕೂಡ ಗಟ್ಟಿಯಾಗುವ ಸಾಧ್ಯತೆ ಇದೆ. ಕಲಸಿದ ಹಿಟ್ಟನ್ನ 1 ನಿಮಿಷಗಳ ಕಾಲ ಚೆನ್ನಾಗಿ ನಾದಬೇಕು. ಇದರ ಮೇಲೆ ತುಪ್ಪ ಸವರಿ 20 ನಿಮಿಷ ನೆನೆಯಲು ಬಿಡಿ. ಈಗ ಸಕ್ಕರೆ ಪಾಕವನ್ನ ಮಾಡಿಕೊಳ್ಳೋಣ. ಒಂದು ಪಾತ್ರೆಯಲ್ಲಿ 2 ಕಪ್ ಸಕ್ಕರೆ ಹಾಗೂ 2 ಕಪ್ ನೀರನ್ನ ಹಾಕಿ ಸಕ್ಕರೆಯನ್ನ ಕರಗಿಸಿಕೊಳ್ಳಿ. ನಾನಿಲ್ಲಿ ಟೈಮರ್ ನಲ್ಲಿ ತೋರಿಸ್ತಾ ಇದ್ದೀನಿ. ನಿಮ್ಮ ಮುಂದೆನೆ ಟೈಮರ್ ಅನ್ನ ಆನ್ ಮಾಡ್ತಾ ಇದ್ದೀನಿ. ಈಗ ದೊಡ್ಡ ಉರಿ ಮಾಡಿ ಸಕ್ಕರೆ ಕರಗಿ ಕುದಿ ಬಂದಾಗ ಈ ಹಂತದಲ್ಲಿ ಎಕ್ಸಾಕ್ಟ್ ಆಗಿ 2 ನಿಮಿಷ ಕುದಿಸಬೇಕು. ಇವಾಗ 2 ನಿಮಿಷನೂ ಆಯ್ತು, ಉರಿಯನ್ನ ಆಫ್ ಮಾಡಿನೂ ಆಯ್ತು. ಜಾಮೂನಿಗೆ ಬೇಕಾದ ಶುಗರ್ ಸಿರಪ್ ರೆಡಿ ಆಗಿದೆ. ಇದಕ್ಕೆ 1/2 ಟೀ ಸ್ಪೂನ್ ಏಲಕ್ಕಿ ಪುಡಿಯನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಪಾಕವನ್ನ ಮುಟ್ಟಿ ನೋಡಿದಾಗ ಎಣ್ಣೆ ತರ ಕೈಗೆ ಅಂಟಿಕೊಳ್ಳುತ್ತೆ. ಅಷ್ಟಾದ್ರೆ ಸಾಕು. 20 ನಿಮಿಷ ನೆನೆದ ಹಿಟ್ಟಿನಲ್ಲಿ ಉಂಡೆಯನ್ನ ಮಾಡಿಕೊಳ್ಳೋಣ. ಕರಿದಾಗ ಜಾಮೂನ್ ಯಾವ ಸೈಜ್ ನಲ್ಲಿ ಬೇಕೋ ಅದರ ಅರ್ಧದಷ್ಟು ಉಂಡೆಯನ್ನ ಮಾಡಬೇಕು. ಯಾಕಂದ್ರೆ ಕರಿದು ಪಾಕಕ್ಕೆ ಹಾಕಿದ್ಮೇಲೆ ಡಬಲ್ ಆಗತ್ತೆ. ಎಲ್ಲಾ ಉಂಡೆಯನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಒಣಗಲು ಬಿಡಬಾರದು. ಒಂದು ಒದ್ದೆ ಬಟ್ಟೆಯನ್ನ ಮುಚ್ಚಿಡ್ಬೇಕಾಗತ್ತೆ. ಈಗ ಕೈಗೆ ತುಪ್ಪ ಸವರಿಕೊಂಡು ಪ್ರೆಷರ್ ಕೊಟ್ಟು ಉಂಡೆಯನ್ನ ಮಾಡಬೇಕು. ಯಾವುದೇ ಬಿರುಕು ಇಲ್ಲದಂತೆ ಉಂಡೆ ಮಾಡಬೇಕು. ಏಕೆಂದ್ರೆ ಬಿರುಕು ಇದ್ದರೆ ಕರಿಯುವಾಗ ಜಾಮೂನ್ ಒಡೆದು ಹೋಗ್ಬೋದು. ಹಾಗಾಗಿ ತುಂಬಾ ನಯವಾಗಿ ಉಂಡೆಯನ್ನ ಮಾಡಬೇಕು. ಬಾಣಲೆಗೆ ಎಣ್ಣೆ ಅಥವಾ ತುಪ್ಪವನ್ನ ಹಾಕಿ ಬಿಸಿ ಮಾಡಿ ಕಡಿಮೆ ಉರಿ ಇಟ್ಟು ಉಂಡೆಗಳನ್ನ ಹಾಕಿ ಕರಿಯಿರಿ. ಕೆಲವೊಮ್ಮೆ ಎಣ್ಣೆಯ ಹದ ಸರಿಯಾಗಿಲ್ಲ ಅಂದ್ರೂ ಉಂಡೆಗಳು ಒಡೆದು ಹೋಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಎಣ್ಣೆಯನ್ನ ಸರಿಯಾಗಿ ಕಾಯಿಸಿ ನಂತರ ಕಡಿಮೆ ಉರಿ ಇಟ್ಟು ಜಾಮೂನನ್ನ ಕರಿಬೇಕು. ಎಣ್ಣೆಗೆ ಹಾಕಿದಂತಹ ಜಾಮೂನನ್ನ ನಿಧಾನವಾಗಿ ತಿರುಗಿಸುತ್ತಾ ಎಲ್ಲಾ ಕಡೆ ಕಂದು ಬಣ್ಣ ಬರುವವರೆಗೆ ಕಾಯಿಸಿ. ಕರಿದ ಜಾಮೂನನ್ನ ಬೆಚ್ಚಗಿನ ಸಕ್ಕರೆ ಪಾಕದಲ್ಲಿ ಹಾಕಿ ಕುದಿಯುತ್ತಿರುವ ಪಾಕಕ್ಕೆ ಹಾಕಬೇಡಿ. ಪಾಕ ಬೆಚ್ಚಗಿರ್ಬೇಕು. ಆಗ ಜಾಮೂನ್ ನಿಧಾನಕ್ಕೆ ಪಾಕವನ್ನ ಹೀರಿಕೊಂಡು ಚೆನ್ನಾಗಿ ಉಬ್ಬುತ್ತದೆ. ಜಾಮೂನನ್ನ ಕನಿಷ್ಠ 2 ಗಂಟೆಗಳ ಕಾಲ ಮುಚ್ಚಳವನ್ನ ಮುಚ್ಚಿ ಪಾಕದಲ್ಲಿ ನೆನೆ ಇಡಬೇಕು. ಆಗ ಪಾಕ ಒಳಗಡೆಯವರೆಗೂ ಸೇರಿ ಜ್ಯೂಸಿ ಆಗುತ್ತೆ. ಈಗ ಮೃದುವಾದ ಜಾಮೂನ್ ರೆಡಿ ಆಯ್ತು. ನೀವು ಒಮ್ಮೆ ಈ ಎಲ್ಲಾ ಟಿಪ್ಸ್ ಅನ್ನ ಅಳವಡಿಸಿಕೊಂಡು ಜಾಮೂನನ್ನ ಮಾಡಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.